PUC ಮುಗೀತು, ಇದಾದ್ಮೇಲೆ ಮುಂದೆ ಏನು ಮಾಡೋದು ನಾವು ಅನ್ನೋ ಟೆನ್ಷನ್ ಇದೆಯಾ? ಅಥವಾ ಸೈನ್ಸ್ ತೊಗೊಂಡಿದ್ವಿ PUCಯಲ್ಲಿ, ಇದಕ್ಕೆ ಇಂಜಿನಿಯರಿಂಗ್ MBBS BSc ಇಷ್ಟೇನೋ ಆಪ್ಷನ್ನು, ಬೇರೆ ಏನಾದರೂ ಆಪ್ಷನ್ ಇದೆಯಾ ಅನ್ನೋ ಡೌಟ್ ಇದೆಯಾ? ಬೇರೆ ಆಯ್ಕೆಗಳಿವೆಯಾ ಅಂಥೇಳಿ. ಹಾಗೆ ಕಾಮರ್ಸ್ ಮಾಡಿರೋರಿಗೆ ಇರುವಂತಹ ಅವಕಾಶಗಳು ಏನೇನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆಯಾ? ಯಾವ ಕಾಲೇಜ್ ಸೇರಿದ್ರೆ ಬೆಸ್ಟ್, ನಮ್ಮ ಬಜೆಟ್ನಲ್ಲಿ ಯಾವ ಕಾಲೇಜ್ ನಮಗೆ ಸೂಕ್ತ ಆಗುತ್ತೆ? ಹೀಗೆ ಹಲವು ಪ್ರಶ್ನೆಗಳು ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗಿರುತ್ತೆ. ಇದು ಕೇವಲ PU ಮುಗಿಸಿರುವಂತಹ ವಿದ್ಯಾರ್ಥಿಗಳ ಪ್ರಶ್ನೆ ಅಷ್ಟೇ ಅಲ್ಲ, ಅವರ ಪೋಷಕರದ್ದು ಕೂಡ. ಇಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಮ ನ್ಯೂಸ್ ಫಸ್ಟ್ ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋ ಜ್ಞಾನ ಸಂಗಮ. ಬೆಣ್ಣೆನಗರಿ, ಮ್ಯಾಂಚೆಸ್ಟರ್ ಕ್ಯಾಪಿಟಲ್ ಅಂತೇಳಿ ಕರೆಸಿಕೊಳ್ಳುವಂತಹ ದಾವಣಗೆರೆಯ PB ರಸ್ತೆಯ ಬಳಿ ಇರುವಂತಹ ರೇಣುಕಾ ಮಂದಿರದಲ್ಲಿ ಇವತ್ತು ಕೊನೆ ದಿನದ ಜ್ಞಾನ ಸಂಗಮ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಒಂದೇ ಸೂರಿನಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಯಾವ ಕೋರ್ಸ್ ಬೆಸ್ಟ್, ಯಾವ ಕಾಲೇಜ್ ಬೆಸ್ಟ್, ಕರಿಯರ್ ಆಪ್ಷನ್ಗೆ ಯಾವ ಫೀಲ್ಡ್ಗೆ ಹೋದರೆ ಸೂಕ್ತ ಅನ್ನೋ ಎಲ್ಲ ಡೌಟ್ಗಳಿಗೂ ಉತ್ತರ ಸಿಗುತ್ತೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಅಲ್ಲಿಂದಲೇ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ರೇಣುಕಾ ಮಂದಿರದಿಂದ. ರಾಘವೇಂದ್ರ, ಎರಡನೇ ದಿನದ ಎಕ್ಸ್ಪೋಗೆ ಯಾವ ರೀತಿ ಸಿದ್ಧತೆ ಇದೆ, ಹಾಗೆ ಮೊದಲ ದಿನದ ಎಕ್ಸ್ಪೋಗೆ ಯಾವ ರೀತಿಯ ರೆಸ್ಪಾನ್ಸ್ ಸಿಕ್ಕಿತ್ತು ರಾಘವೇಂದ್ರ? ನವೀನ್, ಏನಂದ್ರೆ ದಾವಣಗೆರೆ ನಗರದಲ್ಲಿ ರೇಣುಕಾ ಮಂದಿರದಲ್ಲಿ ನಡೆದಿರ್ತಕ್ಕಂತಹ ನ್ಯೂಸ್ ಫಸ್ಟ್ ನ ಏನು ಮೆಗಾ ಎಕ್ಸ್ಪೋ ಇದೆ, ಎಜುಕೇಶನ್ ಎಕ್ಸ್ಪೋ, ಇದಕ್ಕೆ ಭರ್ಜರಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಏನಂತಂದ್ರೆ ನಿನ್ನೆಯಷ್ಟೇ ಅದ್ಭುತವಾಗಿ ಒಂದು ಓಪನಿಂಗ್ ಕೂಡ ಸಿಕ್ಕಿತ್ತು. ಹಾಗಾಗಿ ಸುಮಾರು 100 ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಜೊತೆಗೆ ದಾವಣಗೆರೆ ನಗರದಲ್ಲಿರ್ತಕ್ಕಂಥ 38 ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ CET ಟಾಪರ್ಸ್ ಕೂಡ ಭಾಗಿಯಾಗಿದ್ರು. ಸಖತ್ತಾಗಿರ್ತಕ್ಕಂಥ ರೆಸ್ಪಾನ್ಸು ಕೂಡ ನಿನ್ನೆ ನಡೆದಿರ್ತಕ್ಕಂತಹ ಒಂದು ಎಕ್ಸ್ಪೋದಲ್ಲಿ ಸಿಕ್ಕಿತ್ತು. ಜೊತೆಗೆ ಇಲ್ಲಿ ಟಾಪರ್ಸ್ ಕೂಡ ಸನ್ಮಾನ ಕಾರ್ಯಕ್ರಮ ಇತ್ತು. ಸಾಕಷ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗೆಸ್ಟ್ಗಳೇನಿದ್ದಾರೆ, ಅದೇ ರೀತಿ ಎಕ್ಸ್ಪರ್ಟ್ಗಳಿದ್ದಾರೆ, ಇವರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟಿಪ್ಸ್ ಅನ್ನು ಕೂಡ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂತಂದ್ರೆ ಯಾವ ಒಂದು ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ, ಭವಿಷ್ಯದಲ್ಲಿ ಯಾವ ಕೋರ್ಸ್ಗಳಿಗೆ ಬೆಲೆ ಇರುತ್ತೆ, ಯಾವ ರೀತಿಯಾಗಿ ನಾವು ಕಠಿಣ ಪರಿಶ್ರಮವನ್ನು ಅದಕ್ಕೋಸ್ಕರ ಹಾಕಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನೀಡಲಾಯಿತು. ತದನಂತರ ಇವತ್ತು ಕೂಡ ಸಾಕಷ್ಟು ಒಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಯಾಕಂತಂದ್ರೆ ಯೂಶುವಲಿ ಸಂಡೇ ಆಗಿರೋದ್ರಿಂದ ನಗರದಲ್ಲಿರ್ತಕ್ಕಂತಹ ಬೇರೆ ಬೇರೆ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ತಮ್ಮ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಕೂಡ ಆಗಮಿಸತಕ್ಕಂತಹ ನಿರೀಕ್ಷೆ ಇದೆ. ಹಾಗಾಗಿ ಎರಡನೇ ದಿನವಾದ ಇಂದು ಕೂಡ ಸಖತ್ತಾಗಿರ್ತಕ್ಕಂಥ ರೆಸ್ಪಾನ್ಸ್ ಇದೆ. ಈಗಾಗಲೇ ವಿದ್ಯಾರ್ಥಿಗಳು ಆಗಮಿಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಪೋಷಕರು ಕೂಡ ಅಷ್ಟೇ ಆಸಕ್ತಿಯಿಂದ ಈ ಒಂದು ಎಕ್ಸ್ಪೋಗೆ ತಮ್ಮ ಮಕ್ಕಳನ್ನು ಕೂಡ ಕರೆತರತಕ್ಕಂಥದ್ದು, ಜೊತೆಗೆ ಸಖತ್ತಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಕೂಡ ಸದ್ಯ ವ್ಯಕ್ತವಾಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.